ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಬೇರೆ ಬೇರೆ ವೀಡಿಯೋಸು ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಪ್ಲೀಸ್ ಅದನ್ನು ಹೋಗಿ ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿಬಿಡ್ತೀನಿ ಫಸ್ಟು. ಸೊ ಒಂದಷ್ಟು ಕಮೆಂಟ್ಗಳು ಹಾಕ್ತಾಯಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾಯಿದ್ದೀರಾ. ಸೊ ಫಸ್ಟ್ ಅದನ್ನೆಲ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು, ಏನು ಎತ್ತ ಅಂತ ಹೇಳ್ಬಿಟ್ಟು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲ ಕೇಳ್ತಾ ಇರೋದು ನಿಮ್ಗೆ ಎಷ್ಟು ಮಂತಲ್ಲಿ ರನ್ನಿಂಗಲ್ಲಿ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದೀರಾ. ಸೊ ನನಗೆ ಇವಾಗ ಅಟ್ ಪ್ರೆಸೆಂಟ್ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಲ್ವ. ಸೊ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ವೀಡಿಯೋ ಮಾಡ್ತಾ ಇರೋದು. ಇವತ್ತಿಗೆ ನನಗೆ 8 ಕಂಪ್ಲೀಟ್ ಆಗಿ 9th ಮಂತ್ಗೆ ಬಿದ್ದಿದೆ. 35 ವೀಕ್ಸಲ್ಲಿ ಹೇಳ್ಬೇಕಂದ್ರೆ 35 ವೀಕ್ಸ್ ನನಗೆ ಅಟ್ ಪ್ರೆಸೆಂಟು. ಸೊ ಇನ್ಮೇಲೆ ಅಟ್ ಪ್ರೆಸೆಂಟ್ ಏನೇನು ವಿಡಿಯೋ ಲಾಗ್ಗಳು ಬರುತ್ತೆ ಅದನ್ನು ಮಾತ್ರ ಹಾಕ್ತೀನಿ, ಹಳೇದೆಲ್ಲ ಹಾಕಲ್ಲ. ಇನ್ನು ಗ್ರೋತ್ ಸ್ಕ್ಯಾನಿಂಗ್ದು ನಾನು ಏನು ಹಾಕಲ್ಲ. ಅಕಸ್ಮಾತ್ ನೀವು ಕೇಳಿದ್ರೆ ಗ್ರೋತ್ ಸ್ಕ್ಯಾನಿಂಗ್ ಕೂಡ ಹಾಕ್ತೀನಿ. ಸೊ ಅನಾಮಲಿ ಸ್ಕ್ಯಾನಿಂಗ್ನೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನೇನಿದ್ರು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಸೀಮಂತದ ವೀಡಿಯೋಸ್ ಬರುತ್ತೆ. ಇನ್ನೊಂದು 2 ವೀಡಿಯೋ ಆದಮೇಲೆ ನನ್ನ ಸೀಮಂತದ ವೀಡಿಯೋಸ್ ಬರುತ್ತೆ. ಸೊ ಇವಾಗ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ನನಗೆ ಇವಾಗ 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ ರನ್ನಿಂಗಲ್ಲಿದ್ದೀನಿ. ಸೊ ಇವತ್ತಿಗೆ 9 ಮಂತ್ ಬಿತ್ತು. ಸೊ ಇನ್ನು ನೆಕ್ಸ್ಟ್ ಇನ್ನೇನಿದ್ರು ಸೀಮಂತದ ಲಾಗ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಚೈನೀಸ್ ಕ್ಯಾಲೆಂಡರ್ ಜೆಂಡರ್ ಪ್ರೆಡಿಕ್ಷನ್ ಮಾಡೋಣ ಅಂತ. ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಒಂದು ಲಾಗ್ನೇ ಮಾಡಿಬಿಡೋಣ. ನಾನು ಚೆಕ್ ಮಾಡಿದ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಂತ ಅವತ್ತಿಂದ ಚೆಕ್ ಮಾಡಿದೆ ಸುಮ್ಮನೆ ಇದ್ದೆ. ಸೊ ಒಂದೇ ಸಲ ನಿಮ್ಮ ಎದುರುಗಡೆಯಿಂದನೇ ಚೆಕ್ ಮಾಡೋಣ, ಜನರಲ್ ಪ್ರಿಡಿಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು 92% ಅಕ್ಯುರೇಟಾಗಿ ನಿಜಾನೇ ಇರುತ್ತಂತೆ ಚೈನೀಸ್ ಕ್ಯಾಲೆಂಡರು. ಸೊ ಅದು ಹೆಂಗಿರುತ್ತೆ, ಯಾವ ಪಾಪು ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಅದರಲ್ಲಿ ಯಾವ್ದು ತೋರಿಸುತ್ತೆ ಅಂತ. ನಿಮಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನನಗಿವಾಗ 35 ವೀಕ್ಸ್ ರನ್ನಿಂಗಲ್ಲೈತೆ. ಸೊ 9 ಮಂತ್, ಓಕೆನಾ. ಸೊ ಇವತ್ತಿನ ವಿಡಿಯೋ ಹೇಳಿದ್ನಲ್ವ, ಚೈನೀಸ್ ಕ್ಯಾಲೆಂಡರ್ ಜೆಂಡರ್ ಪ್ರಿಡಿಕ್ಷನ್, ಓಕೆನಾ. ಚೆಕ್ ಮಾಡೋಣ ಬನ್ನಿ ನನಗೆ ಯಾವ ಪಾಪು ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಯಾವ ಬೇಬಿ ಆದ್ರೂ ನಮಗೆ ಖುಷಿನೇ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಯಾವ ಪಾಪು ಆದ್ರೂ ನಮಗೆ ಖುಷಿನೇ. ಸೊ ಆದ್ರೂ ಯಾವುದಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಇವಾಗ ನಾನು ಚೈನೀಸ್ ಕ್ಯಾಲೆಂಡರಲ್ಲಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಬೇಬಿ ಆಗ್ಬೋದು ನನಗೆ. ಯಾವ ಬೇಬಿ ಆದ್ರೂ ನನಗೆ ಖುಷಿನೇ. ಸೊ ಚೈನೀಸ್ ಕ್ಯಾಲೆಂಡರಲ್ಲಿ 95% ಎಲ್ಲರೂ ಹೇಳಿರೋ ಪ್ರಕಾರ, ನಾನು ಕೆಲವೊಂದಷ್ಟು ಲಾಗ್ನ ನೋಡಿದ್ದೀನಿ, ಎಲ್ಲರೂ ಹೇಳಿರೋ ಪ್ರಕಾರ 95% ಕರೆಕ್ಟಾಗಿ ಕ್ಯೂರೇಟಾಗಿ ಇರುತ್ತೆ ಅಂತ ಹೇಳ್ತಾರೆ ಚೈನೀಸ್ ಕ್ಯಾಲೆಂಡರು. ಈ ಚೈನೀಸ್ ಕ್ಯಾಲೆಂಡರ್ನ 800 ವರ್ಷಗಳಿಂದ ಬರೆದಿರುವಂಥದ್ದಂತೆ ಇದು. ಸೊ ಇದು ಆವಾಗಿನ ರಾಜರು ಕಾಲರು ಅವರ ಒಂದು ಆಸ್ತಿಯ ಒಡೆತನಕ್ಕಾಗಿ ಆವಾಗಿನ ಶಾಸ್ತ್ರಿಗಳ ಕೈಲಿ ಬರೆಸಿ ಇಟ್ಟಿರುವಂಥ ಒಂದು ಕ್ಯಾಲೆಂಡರ್ ಅಂತೆ. ಇದರಲ್ಲಿ ಅಕ್ಯುರೇಟಾಗಿ 95% ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ನಾನೊಂದಷ್ಟು ವೀಡಿಯೋಸ್ ನೋಡಿರೋದ್ರಲ್ಲಿ ತಿಳ್ಕೊಂಡಿದ್ದೀನಿ. ಸೊ ಅವರ ಒಂದು ಅದೇ ಹೇಳಿದ್ನಲ್ಲ, ಅವರ ಒಂದು ಒಡೆತನಕ್ಕಾಗಿ, ರಾಜರ ಒಂದು ಒಡೆತನಕ್ಕಾಗಿ ಅವರ ಗಂಡು ಮಕ್ಕಳ ಸಂತಾನಕ್ಕೋಸ್ಕರ ಅವರು ಬರೆಸಿರೋದಂತೆ ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಎಷ್ಟು ಗೊತ್ತು ಅಂತಂದರೆ ಎಷ್ಟು ಗೊತ್ತು. ಸೊ ಹಾಗಾಗಿ ನನಗೂ ಕ್ಯೂರಿಯಾಸಿಟಿ ಇರುತ್ತಲ್ವ, ಯಾವುದಾದ್ರೂ ಓಕೆನೇ, ಬಟ್ ಯಾವುದು ಇರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ನೋಡೋಕ್ಕಿಂತ ಮುಂಚೆನೇ. ಸೊ ಅದಕ್ಕೋಸ್ಕರ ಒಂದ್ಸರಿ ಚೆಕ್ ಮಾಡೋಣ. ನಾನು ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಚೆಕ್ ಮಾಡಬೇಕು ಅಂತ. ಸೊ ಆವಾಗಲೇ ಚೆಕ್ ಮಾಡಿಬಿಟ್ಟಿದ್ರೆ ಇಷ್ಟೊಂದು ಕ್ಯೂರಿಯಾಸಿಟಿ ಇರ್ತಿರ್ಲಿಲ್ಲ ಯಾವುದು ಆಗುತ್ತೆ ಅಂತ. ಸೊ ನಿಮ್ಮ ಎದುರುಗಡೆನೇ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು
ಇವಾಗ ಒಂದು ಫೋನ್ ತೊಗೊಂಡು ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ನಿಮಗೆ ನಂದು ಏನದು ಏನು ಚೆಕ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾವ ಬೇಬಿ ಬರುತ್ತೆ ಅಂತ ಹೇಳ್ಬಿಟ್ಟು, ಬ್ಲೂ ಬಂದರೆ ಬೇಬಿ ಬಾಯ್ ಅಂತ ಹೇಳ್ತಾರೆ, ಸೊ ಪಿಂಕ್ ಬಂದರೆ ಬೇಬಿ ಗರ್ಲ್ ಅಂತ ಹೇಳ್ತಾರೆ ಚೈನೀಸ್ ಕ್ಯಾಲೆಂಡರೆಲ್ಲ. ಸೊ ಏನು ಗೊತ್ತಾ ಗೈಸ್, ನಾನು ಕಾನ್ಫಿಡೆಂಟಾಗೆ ಕೂತಿರ್ತೀನಿ ಕಾನ್ವರ್ಸೇಷನ್ ಮಾಡೋದಕ್ಕೆ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಮಾತಾಡಬೇಕಾದ್ರೆ, ಇವಾಗ ಒಬ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕಾದ್ರೆ ಬರೋ ಟೋನು, ಯಾರೂ ಇಲ್ಲದೆ ಬರೀ ಕ್ಯಾಮ್ರಾ ಇಟ್ಕೊಂಡು ಮಾತಾಡಬೇಕಂದ್ರೆ ಬರೋ ಟೋನು ಬೇರೆ ಬೇರೆ ಇರುತ್ತೆ. ಸೊ ಆದಷ್ಟು ನಾನು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಕಾನ್ವರ್ಸೇಷನಲ್ಲಿ ಸ್ವಲ್ಪ ಇನ್ನೂ ಬೆಟರಾಗಿ ಮಾತಾಡ್ಬೋದು ಅಂತ ನನಗೆ ಒಂದೊಂದು ಸಲ ವೀಡಿಯೋಸ್ ನೋಡಿದಾಗ ಅನಿಸುತ್ತೆ. ಆದರೂ ಹೊಸದಲ್ವ ಇದೆಲ್ಲ. ಸೊ ಹೋಗ್ತಾ ಸರಿ ಹೋಗುತ್ತೆ ಅಂತ ನಾನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಮಾತು ಸ್ವಲ್ಪ ಕಿರಿಕಿರಿ ಆದರೆ ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಸ್ವಲ್ಪ ನಾನು ಕಾನ್ವರ್ಸೇಷನ್ನ ಕಲಿತಾ ಇದ್ದೀನಿ ಇವಾಗ. ಸೊ ಅದೇ ಹೇಳಿದ್ನಲ್ವ, ಒಬ್ರ ಹತ್ರ ನಿಂದು ಅಟ್ ಪ್ರೆಸೆಂಟ್ ಒಬ್ರನ್ನ ಮುಂದೆ ಇಟ್ಕೊಂಡು ಮಾತಾಡೋದಕ್ಕೂ ಬರೀ ಏನೂ ಇಲ್ಲದೆ ಕ್ಯಾಮ್ರಾನ ಇಟ್ಕೊಂಡು ಮಾತಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಇದನ್ನು ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ಏನೂ ಮಿಸ್ಟೇಕ್ ಮಾಡ್ಕೋಬೇಡಿ. ಸೊ ಇನ್ನೂ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಗೈಸ್, ನನಗೆ ಯಾವ ಬೇಬಿ ಆದ್ರೂ ಖುಷಿನೇ. ಸೊ ಇದೇ ಆಗಬೇಕು ಅದೇ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಅವತ್ತು ಮೈಂಡಲ್ಲಿ ಇಟ್ಕೊಂಡು ಈ ಜೆಂಡರ್ ಪ್ರಿಡಿಕ್ಷನ್ನ ನಾನು ಮಾಡ್ತಾಯಿಲ್ಲ. ಸೊ ಹೆಣ್ಣು ಪಾಪು ಆದ್ರೂ ಖುಷಿನೇ, ಗಂಡು ಪಾಪು ಆದರೂ ಖುಷಿನೇ, ಎರಡೂ ನಮ್ಮ ಮಗುನೇ ತಾನೇ. ಸೊ ಅಂದರೆ ಎಲ್ಲರೂ ಚೆಕ್ ಮಾಡ್ತಾರೆ. ನಾನು ಯೂಟ್ಯೂಬ್ ನೋಡಿರೋ ಪ್ರಕಾರ, ಯೂಟ್ಯೂಬಲ್ಲಿ ಹಾಕೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ಗಳು ಚೈನೀಸ್ ಕ್ಯಾಲೆಂಡರ್ನ ಟ್ರೈ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡೋಣ, ನನ್ನ ಕ್ಯೂರಿಯಾಸಿಟಿಗೂ. ಈಗ ನಾನು ಯಾರಾದರೂ ನೋಡಿದ್ರೆ ನಿಮಗೆ ಹೆಣ್ಣು ಪಾಪುನೇ ಆಗುತ್ತೆ ಗಂಡು ಪಾಪುನೇ ಆಗುತ್ತೆ ಅಂತ ಪ್ರಿಡಿಕ್ಷನ್ ಮಾಡ್ತಾರಲ್ವ, ನನ್ನ ಒಂದಷ್ಟು ಸಿಮ್ಟಮ್ಸ್ನ ನೋಡಿಬಿಟ್ಟು. ಸೊ ಹಾಗೆ ಇದು ಕೂಡ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದ್ಸಲ ಹೇಳ್ತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ಮೋಸ್ಟ್ ಇವಾಗ 100 ಮೆಂಬರ್ನ ರೀಚ್ ಮಾಡಿದ್ದೀನಿ ನಾನು. ಸೊ ಬೇಗ ಇನ್ನೂ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸ್ವಲ್ಪ ಜೋಶ್ ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಜಾಸ್ತಿ ಕೂಯ್ತಾ ಇದ್ದೀನಿ ಅನಿಸುತ್ತೆ ಆ್ಯಕ್ಚುಲಿ. ಸೊ ಹರೀಶ್ ಅವ್ರು ಇಲ್ಲ, ಎಲ್ಲೋ ಈಚೆ ಹೋಗಿದ್ದಾರೆ, ಬರ್ತೀನಿ ಒಂದು 10-20 ನಿಮಿಷ ಅಂತ ಹೇಳ್ಬಿಟ್ಟು. ಅವ್ರೇನಾದರೂ ಬಂದರೆ ಅವ್ರನ್ನೂ ಕೂಡ ಜಾಯಿನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ್ನಲ್ಲ ಆವಾಗಲೇ, ಸ್ಕ್ರೀನ್ ಈ ಕಡೆ ನಾನು ಚೆಕ್ ಮಾಡೋದನ್ನು ನಿಮಗೆ ಸ್ಕ್ರೀನಲ್ಲಿ ನಾನು ಹಾಕ್ತೀನಿ, ಯಾವ ಬೇಬಿ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು. ಒಂದು ಐಸ್ ಕ್ರೀಮ್ ಸಾಕು. ಏನಕ್ಕೆ ಇಷ್ಟೊಂತ ಅಂತ ಇದೆಯಾ ಅಲ್ಲಿ? ಸೊ ಇವಾಗ ಹರೀಶ್ ಬಂದರು, ನನಗೋಸ್ಕರ ಐಸ್ ಕ್ರೀಮ್ ಬೇರೆ ತಂದಿದ್ದಾರೆ, ತಿಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ ಅವ್ರನ್ನೂ ಕೊಂಡೋಸ್ಕೊಂಡು. ಬಾ ಚೆಕ್ ಮಾಡಿ ಬಾಯ್. ಇದನ್ನ ಜೆಂಡರ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ನಾನು, ಜೆಂಡರ್ ಪ್ರಿಡಿಕ್ಷನ್ ವಿಡಿಯೋಸ್ ಮಾಡ್ತಾಯಿದ್ದೀನಿ, ಚೈನೀಸ್ ಕ್ಯಾಲೆಂಡರ್. ಏನಂಗಂದ್ರೆ ಸೊ ಐಸ್ ಕ್ರೀಮ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫಸ್ಟ್ ಗೈಸ್. ವೀಡಿಯೋ ಮುಗಿಸ್ಬಿಟ್ಟು ಆಮೇಲೆ ಬಾರಿಸ್ತೀನಿ. ಸೊ ಬಾರಿಸೋದು ಅಂದರೆ ಜಾಸ್ತಿ ಐಸ್ ಕ್ರೀಮ್ ತಿನ್ನಬಾರ್ದು ಪ್ರೆಗ್ನೆಂಟ್ ಲೇಡಿಗಳು. ಸೊ ಯಾರು ತಿನ್ನಬೇಡಿ ನಂತರ. ಸೊ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊ, ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ಗೈಸ್. ಸೊ ಇವ್ರನ್ನ ಒಂದು ಕ್ವಶನ್ ಕೇಳೋಣ, ನಮ್ಗೆ ಯಾವ ಪಾಪ ಆಗುತ್ತೆ ರೀ? ನೋ, ಸ್ಪೀಚ್ಲೆಸ್ ಯಾವುದಾದ್ರೂ ಓಕೆ. ನೋಡಿ ಇವ್ ಥರ ಒಂದು ಗಾಡೀಲಿ ಬಂದು ಕಟ್ಟಿಂಗ್ ಮಾಡಿಸ್ದೆ, ಆ್ಯಕ್ಚುಲಿ ಕಟ್ಟಿಂಗ್ ಮಾಡಿಸ್ಬಾರ್ದು ಅಂತ ಹೇಳ್ತಾರಲ್ವ. ಸೊ ಕಟ್ಟಿಂಗ್ ಮಾಡಿಸ್ದೆ, ಹುಚ್ಚ ಥರ ಆಗ್ಬಿಟ್ಟವ್ರೆ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಯ್ತಾ ಇಲ್ವಾ? ಗೂಗಲ್ಗೆ ಹೋಗು, ಇದು ಗೊತ್ತು. ಸ್ಕ್ರೀನ್ ರೆಕಾರ್ಡಿಂಗ್ ಇಲ್ಲಿ ಮಾಡಬೇಕು. ಆಫ್ ಮಾಡ್ಬಿಟ್ಟಿದ್ಯಾ ಅದ್ರ ಆಪ್ಷನ್ನು? ಆ್ಯಕ್ಚುಲಿ ಏನಂತಂದರೆ ನನ್ನ ಫೋನ್ನ ಇವ್ರು ಯೂಸ್ ಮಾಡ್ತವ್ರೆ. ನಂಗೆ ಹೊಸ ಫೋನ್, ಇದು ಹೊಸ ಫೋನ್ ಆ್ಯಕ್ಚುಲಿ, Vivo 13 Pro Max
ಆಲ್ಮೋಸ್ಟ್ 45,000 ಗೋಳಮ್ ಸ್ವಾಹ. ನನ್ನ ಹಳೆ ಫೋನು ರಿಯಲ್ಮಿ ಹರೀಶ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರಿಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ರೆಕಾರ್ಡ್ನ ಆಫ್ ಮಾಡಿಬಿಟ್ಟಿದ್ದಾರಂತೆ. ಸೊ ಅದನ್ನು ಹುಡುಕ್ತಾ ಇದ್ದಾರೆ. ಕನ್ಸೀವ್ ಡಿಸೆಂಬರ್ ಆರ್ಡರ್ 24 ಇಟ್ಸ್ ಬಾಯ್. ಇದರಲ್ಲಿ ಬಾಯ್ ತೋರಿಸ್ತಾ ಇದೆ. ಚೈನೀಸ್ ಜೆಂಡರ್ ಪ್ರೊಡಕ್ಷನ್ ಇದನ್ನೇ ನಾನು ಹೇಳಿದ್ದು, ಚೈನೀಸ್ ಜೆಂಡರ್ ಪ್ರೊಡಿಕ್ಷನ್ ಅಂತಂದ್ರೆ ಅದೇ. ಇದರಲ್ಲಿ ಬಾಯ್ ತೋರಿಸ್ತಾ ಇದೆ. ನೀನು ಅವ್ರವ್ರದ್ದು ಇವಾಗ ಬಿಟ್ಟವರೆಲ್ಲ ಆತನಲ್ಲ ನಾನು ಕೇಳ್ತಾ ಇರೋದು. ಚೈನೀಸ್ ಇದರಲ್ಲಿ ನೀನು ತೋರಿಸಿದ ಚೈನೀಸ್ ಜೆಂಡರ್ ಪ್ರೊಡಕ್ಷನ್ ಅಲ್ಲಿ ಬಾಯ್ ಬಾಯ್ ತೋರಿಸ್ತೈತೆ. ಚೈನೀಸ್ ಕ್ಯಾಲೆಂಡರ್ ಪ್ರಿಡಿಕ್ಷನಲ್ಲಿ ನನಗೆ ಬಾಯ್ ತೋರಿಸ್ತೈತೆ. ಬಾಯ್ ಮಾಮ್ ಅಂತೆ. ಸೊ ಏನಿಲ್ಲ ಗೈಸ್, ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ಚೈನೀಸ್ ಕ್ಯಾಲೆಂಡರ್ ಜೆಂಡರ್ ಪ್ರಿಡಿಕ್ಷನ್ ಅಂತ ಹೇಳಿದ್ರೆ ಒಂದಷ್ಟು ಲಿಂಕ್ ಓಪನ್ ಆಗುತ್ತೆ. ಒಂದಷ್ಟು ಲಿಂಕ್ ಓಪನ್ ಆಗಿದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಷನ್ ಮಾಡಿಬಿಟ್ಟು ನೀವು ಕನ್ಸೀವ್ ಆಗಿದ್ದ ಮಂತು ಮತ್ತು ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ನ ಹಾಕಿದ್ರೆ ಅದೇ ಪ್ರಿಡಿಕ್ಟ್ ಮಾಡಿ ಹೇಳುತ್ತೆ ಯಾವ ಬೇಬಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಇವಾಗ ಬೇಬಿ ಬಾಯ್ ತೋರಿಸ್ತು ಒಂದು ಚೈನೀಸ್ ಕ್ಯಾಲೆಂಡರಲ್ಲಿ. ಸೊ ಗೈಸ್, ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ ಚೈನೀಸ್ ಕ್ಯಾಲೆಂಡರಲ್ಲಿ ತೋರಿಸ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ಜಸ್ಟ್ ನಾನು ಹೇಳಿದ್ನಲ್ವ, ಗೂಗಲ್ಗೆ ಹೋಗಿ ನಿಮ್ಮದು ಡೇಟ್ ಆಫ್ ಕನ್ಸೆಪ್ಷನ್, ನಿಮಗೆ ಪೀರಿಯಡ್ ಯಾವಾಗ ನಿಂತು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಅದೇ ತೋರಿಸುತ್ತೆ ಬೇಬಿ ಗರ್ಲ ಬೇಬಿ ಬಾಯ ಅಂತ ಹೇಳ್ಬಿಟ್ಟು. ನನಗೆ ಬಾಯ್ ಬೇಬಿ ಅಂತ ತೋರಿಸ್ತಾ ಇದೆ. ಸೊ ನೋಡೋಣ ಯಾವುದಾಗುತ್ತೆ. ಇನ್ನೊಂದು ವೀಡಿಯೋಸ್ ನಾನು ಸಿಮ್ಟಮ್ಸ್ದು ಮಾಡ್ತೀನಿ, ನನಗಿರೋ ಸಿಮ್ಟಮ್ಸು ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಲಾಗ್ನ ನಾನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇವಾಗ ಹರೀಶ್ ಅವರು ಹೊರಡ್ಬೇಕು ಕೆಲಸಕ್ಕೆ. ಆ್ಯಕ್ಚುಲಿ 2 ಗಂಟೆ ಆಯಿತು, 2 ಗಂಟೆಯಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಅವ್ರನ್ನ ಕಳಿಸ್ಬಿಡೋಣ ಇವಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಅನಿಸುತ್ತೆ, ಇನ್ಮೇಲೆ ಕೇಳೋಣ ನಾನು. ಸೊ ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.